ಶುಭೋದಯ. ಅಪರೂಪದ ಅಟಲ್ ಸರಣಿಗೆ ತಮಗೆಲ್ಲ ಸ್ವಾಗತ. ಭಾರತೀಯ ಜನತಾ ಪಕ್ಷದಲ್ಲಿ ಅಚ್ಚರಿಯ ಆಯ್ಕೆಗಳು ಆಗ್ತವೆ ಅಂತ ಜನ ಮಾತಾಡ್ಕೋತಾರೆ. ಇತ್ತೀಚೆಗೆ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಯುವಕ ಆದಂತಹ ನಿತಿನ್ ನಬೀನ್ ಅವರನ್ನ ಆಯ್ಕೆ ಮಾಡಿದ್ದು ಕೂಡ ಬಹಳ ಜನರಿಗೆ ಅಚ್ಚರಿ ಆಯಿತು. ಆದರೆ ಇದರ ಮುನ್ನುಡಿಯನ್ನ ಅಟಲ್ಜಿ ಅವರೇ ಬಹುಶಃ ಬರೆದಿದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಗ ಅಟಲ್ಜಿ ಅವರು ಪ್ರಧಾನಮಂತ್ರಿ ಆದಾಗ ಯುವಕರಾದಂತಹ ಸುಮಾರು 35 ವರ್ಷದ ಯುವಕರಾದಂತಹ ಶಾ ನವಾಜ್ ಹುಸೇನ್ ಅವರನ್ನು ಮಂತ್ರಿ ಮಾಡಿದ್ರು. ಅದಲ್ಲದೆ ಅಟಲ್ಜಿ ಅವರು ಪ್ರಧಾನಮಂತ್ರಿ ಆದಾಗ ರಾಜನಾಥ್ ಸಿಂಗ್ ಅವರು ಉತ್ತರ ಪ್ರದೇಶದ ಪಕ್ಷದ ನಮ್ಮ ಬಿಜೆಪಿ ಅಧ್ಯಕ್ಷರಾಗಿದ್ದರು, ರಾಜ್ಯಾಧ್ಯಕ್ಷರಾಗಿದ್ದರು. ಅವರಿಗೆ ಫೋನ್ ಮಾಡಿ ಕರೆ ಹೋಗ್ತದೆ, ನೀವು ದಿಲ್ಲಿಗೆ ಬಂದ ಕೂಡಲೇ ಫೋನ್ ಮಾಡಿ ಅಂತ. ರಾಜನಾಥ್ ಸಿಂಗ್ ಅವರು ದಿಲ್ಲಿಗೆ ಬಂದು ಅಟಲ್ಜಿ ಅವರಿಗೆ ಫೋನ್ ಮಾಡಿದಾಗ ನೀವು ರಾಷ್ಟ್ರಪತಿ ಭವನಕ್ಕೆ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ ಅವರನ್ನ ಕ್ಯಾಬಿನೆಟ್ ದರ್ಜೆ ಮಂತ್ರಿಯನ್ನಾಗಿ ಮಾಡಲಾಗ್ತದೆ. ಮತ್ತೆ ಎರಡನೇ ಬಾರಿಗೂ ಕೂಡ ಅಟಲ್ಜಿ ಅವರು ಮತ್ತೆ ಪ್ರಧಾನಿ ಆದಾಗ ರಾಜನಾಥ್ ಸಿಂಗ್ ಅವರಿಗೆ ಇದೇ ರೀತಿಯ ಅಚ್ಚರಿಯ ಕರೆ ಹೋಗ್ತದೆ, ದೆಹಲಿಗೆ ಬನ್ನಿ ಅಂತ ಕರೆ ಬರ್ತದೆ. ಅವರಿಗೆ ಮತ್ತೆ ಕ್ಯಾಬಿನೆಟ್ ಮಂತ್ರಿಯನ್ನಾಗಿ ಮಾಡಲಾಗ್ತದೆ. ಈ ರೀತಿ ಈ ಅಚ್ಚರಿಯ ಆಯ್ಕೆಗಳು ಅಥವಾ ಈ ತರದ ಸಂಗತಿಗಳು ಇದರ ಮುನ್ನುಡಿಯನ್ನು ಬರೆದಿದ್ದೇ ಬಹುಶಃ ಅಟಲ್ಜಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಇನ್ನೂ ವಿಶೇಷ ಕೆಲವು ವಿಚಾರಗಳೊಂದಿಗೆ ತಮ್ಮ ಮುಂದೆ ಮತ್ತೆ ನಾಳೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.